ಎಲ್ರಿಗೂ ನಮಸ್ಕಾರ. ಇನ್ಫೋಸ್ಟ್ರೀಮ್ ಯೂಟ್ಯೂಬ್ ಚಾನಲ್ಗೆ ಎಲ್ರಿಗೂ ಸ್ವಾಗತ. ಈ ವಿಡಿಯೋದಲ್ಲಿ ನಾವು ಮರ್ಜ್ ಸಾರ್ಟ್ ಪ್ರಾಬ್ಲಮ್ ಅನ್ನ ಡಿಸ್ಕಸ್ ಮಾಡೋಣ. ಸೊ ಇದೊಂದು ಡಿವೈಡ್ ಅಂಡ್ ಕಾನ್ಕರ್ ಟೆಕ್ನಿಕ್. ಡಿವೈಡ್ ಅಂದ್ರೆ ಕೊಟ್ಟಿರುವಂತಹ ಎಲಿಮೆಂಟ್ ಅಥವಾ ನಂಬರ್ ಗಳನ್ನ ನಾವೇನ್ ಮಾಡ್ತೀವಿ, ಒಂದೊಂದೇ ಆಗೋ ರೀತಿ ಸಪರೇಟ್ ಅಂದ್ರೆ ಡಿವೈಡ್ ಮಾಡ್ತೀವಿ. ಲೇಟರ್ ಏನ್ ಮಾಡ್ತೀವಿ ಅಂದ್ರೆ ಆಮೇಲೆ ಕಾನ್ಕೇರ್ ಮಾಡ್ತೀವಿ. ಕಾನ್ಕೇರ್ ಅಂದ್ರೇನು, ಮುಷ್ಟಿಯಲ್ಲಿ ಇಟ್ಕೊಳೋದು, ಕನ್ನಡದಲ್ಲಿ ಹೇಳೋದಾದ್ರೆ ಒಂದು ಗುಡ್ಸೋದು. ಸೊ ಮರ್ಜ್ ಸಾರ್ಟ್ ಅನ್ನ ಯೂಸ್ ಮಾಡಿ ನಾವು ಈ ಪ್ರಾಬ್ಲಮ್ ಅನ್ನ ಸಾಲ್ವ್ ಮಾಡ್ಬೋದು. ಸಾರ್ಟ್ ಅಂದ್ರೇನು, ಅರೇಂಜ್ಮೆಂಟ್ ಮಾಡೋದು. ಸೊ ಈ ಸಾರ್ಟ್ ಅಲ್ಲಿ ನಾವು ಮರ್ಜ್ ಸಾರ್ಟ್ ಪ್ರಾಬ್ಲಮ್ ಅನ್ನ ಇನ್ಕ್ರೀಸಿಂಗ್ ಆರ್ಡರ್ ಅಲ್ಲಾದ್ರೂ ಸಾಲ್ವ್ ಮಾಡಬಹುದು, ಡಿಕ್ರೀಸಿಂಗ್ ಆರ್ಡರ್ ಅಲ್ಲಾದ್ರೂ ಸಾಲ್ವ್ ಮಾಡಬಹುದು. ಸೊ ನಾವು ಎರಡನ್ನೂ ಡಿಸ್ಕಸ್ ಮಾಡೋಣ, ಸೊ ದಟ್ ಅವ್ರ ಎಕ್ಸಾಮ್ ಅಲ್ಲಿ ಯಾವುದೇ ಕೊಟ್ಟರು ಕೂಡ ನೀವು ಸಾಲ್ವ್ ಮಾಡೋ ರೀತಿ ಇರಬೇಕು. ಈಗ ಯಾವ ರೀತಿ ನಾವು ಪ್ರತಿಯೊಂದು ಎಲಿಮೆಂಟ್ ಅನ್ನು ಸಪರೇಟ್ ಆಗಿ ಮಾಡ್ತಾ ಹೋಗ್ಬೇಕು. ಸೊ ಇವಾಗ ಬರುವಂತ ಕಾನ್ಸೆಪ್ಟ್ ಏನು ಅಂತಂದ್ರೆ ಅರ್ಧ ಅರ್ಧ ರೀತಿಯಲ್ಲಿ ಡಿವೈಡ್ ಮಾಡ್ತೀವಿ. ಸೊ ಎಷ್ಟು ಎಲಿಮೆಂಟ್ಸ್ ಇದೆ ಇಲ್ಲಿ, ಫಾರ್ ಎಕ್ಸಾಂಪಲ್ ಇದನ್ನ ಲಿಸ್ಟ್ ಆಫ್ ಎಲಿಮೆಂಟ್ಸ್ ಅಥವಾ ಒಂದು ಅರೇ ಅಂತ ಅನ್ಕೊಂಡ್ರೆ ಫಸ್ಟ್ ಇದಕ್ಕೆ ನೇಮ್ ಕೊಡೋಣ. ಎಕ್ಸ್ ಅಂತ ಕೊಡ್ತೀನಿ, ನೀವು ಯಾವುದೇ ಒಂದು ವೇರಿಯೇಬಲ್ ಅಂತೂ ಕೂಡ ಕೊಡಬಹುದು. ಸೊ ಎಷ್ಟು ಎಲಿಮೆಂಟ್ಸ್ ಇದೆ, 1 2 3 4 5 6 7. ಸೊ ಟೋಟಲ್ ಇರುವಂತಹ ಎಲಿಮೆಂಟ್ಗಳು n is equal to 7. ಈಗ ನೋಡಿ, ಆಡ್ ನಂಬರ್ ಅಲ್ವಾ ಇದು, ನಾನು ಅರ್ಧ ಅರ್ಧ ಡಿವೈಡ್ ಮಾಡಬೇಕು ಅಂದ್ರೆ 3.5 ಅಂತ ಡಿವೈಡ್ ಮಾಡೋದಕ್ಕಾಗಲ್ಲ. ಸೊ ಇವಾಗ ಏನ್ ಮಾಡಬೇಕು, ಆಡ್ ನಂಬರ್ ಏನಾದ್ರೂ ಬಂದ್ರೆ ಒಂದು ಎಲಿಮೆಂಟ್ ಎಕ್ಸ್ಟ್ರಾನ ಲೆಫ್ಟ್ ಹ್ಯಾಂಡ್ ಸೈಡ್ ಅಲ್ಲಿ ನಾವು ಡಿವೈಡ್ ಮಾಡ್ತೀವಿ. ಅಂದ್ರೆ ಫಾರ್ ಎಕ್ಸಾಂಪಲ್ ಈಗ 3 ಇದೆ ಅಂತ ಅನ್ಕೊಳ್ಳಿ. 3 ಇದ್ರೆ ಯಾವ ರೀತಿ ಡಿವೈಡ್ ಮಾಡಬೇಕು, 2 ಲೆಫ್ಟ್ ಹ್ಯಾಂಡ್ ಸೈಡ್ಗೆ 1 ರೈಟ್ ಹ್ಯಾಂಡ್ ಸೈಡ್ಗೆ. ಸೊ ಆ ರೀತಿ 5 ಇದ್ರೆ ಯಾವ ರೀತಿ ಡಿವೈಡ್ ಮಾಡ್ತೀವಿ, 3 ಲೆಫ್ಟ್ ಹ್ಯಾಂಡ್ ಸೈಡ್ಗೆ 2 ರೈಟ್ ಹ್ಯಾಂಡ್ ಸೈಡ್ಗೆ. ಸೊ ಈ ರೀತಿ ನಾವು ಡಿವೈಡ್ ಮಾಡ್ತಾ ಹೋಗ್ಬೇಕಾಗುತ್ತೆ. ಇಲ್ಲಿ ಈಗ 7 ಇದೆ. ಸೊ 7 ಇರುವಂತಹ ನಂಬರ್ ಗಳನ್ನ ಯಾವ ರೀತಿ ಡಿವೈಡ್ ಮಾಡ್ತೀವಿ, 4 ನಂಬರ್ ಅನ್ನ ಲೆಫ್ಟ್ ಹ್ಯಾಂಡ್ ಸೈಡ್, 3 ನಂಬರ್ ಗಳನ್ನ ರೈಟ್ ಹ್ಯಾಂಡ್ ಸೈಡ್. ಸೊ ಇವಾಗ 4 ನಂಬರ್ ಲೆಫ್ಟ್ ಹ್ಯಾಂಡ್ ಸೈಡ್, 3 ನಂಬರ್ ರೈಟ್ ಹ್ಯಾಂಡ್ ಸೈಡ್. ಅವು ಯಾವ ಇದಾವೆ ಅವನ್ನೇ ಹಾಕ್ಬೇಕು. 11 5 4 11 5 4. ನೆಕ್ಸ್ಟ್ ಈ ಕಡೆ 4 ಸ್ಟಾರ್ಟಿಂಗ್ ಅಂದ ಯಾವ್ಯಾವ ಇದಾವೆ, 12 8 9 3. ನಾನೇನು ಹೇಳಿದ್ದೆ, ಪ್ರತಿಯೊಂದು ಎಲಿಮೆಂಟ್ ಸಪರೇಟ್ ಆಗೋವರೆಗೂ ನೀವು ಡಿವೈಡ್ ಮಾಡ್ತಾನೆ ಇರಬೇಕು. ಇಲ್ಲಿ 4 ಎಲಿಮೆಂಟ್ ಇದೆ, 4ಅನ್ನ ನಾವು ಈಸಿಯಾಗಿ 2 ಅಂತ ಡಿವೈಡ್ ಮಾಡ್ಬೋದು. ಸೊ ಫಸ್ಟ್ 2 ಇಲ್ಲಿ ಬರುತ್ತೆ, 12 ಮತ್ತೆ 8. ನೆಕ್ಸ್ಟ್ 2 ಇಲ್ಲಿ 9 ಮತ್ತೆ 3. ಸೊ ಈ ಸೈಡ್ ಬಂದ್ರೆ 3 ಎಲಿಮೆಂಟ್ಸ್ ಇದೆ. 3 ಇದ್ರೆ ಏನ್ ಮಾಡಬೇಕು, 2 ಎಲಿಮೆಂಟ್ ಲೆಫ್ಟ್ ಹ್ಯಾಂಡ್ ಸೈಡ್ ಬರ್ತವೆ, 11 ಮತ್ತೆ 5. ಇನ್ನ ಒಂದೇ ಒಂದು ಎಲಿಮೆಂಟ್ ರೈಟ್ ಹ್ಯಾಂಡ್ ಸೈಡ್ ಬರುತ್ತೆ, ದಟ್ ಈಸ್ 4. ಈಗ ಇಲ್ಲೂ ಕೂಡ ಇನ್ನು ಒಂದೊಂದೇ ಎಲಿಮೆಂಟ್ ಆಗೋ ರೀತಿ ಸಪರೇಟ್ ಆಗಿಲ್ಲ. 2 ಎಲಿಮೆಂಟ್ ಇರೋದ್ರಿಂದ ಒಂದು ಎಲಿಮೆಂಟ್ ಲೆಫ್ಟ್ ಹ್ಯಾಂಡ್ ಸೈಡು, ಒಂದು ಎಲಿಮೆಂಟ್ ರೈಟ್ ಹ್ಯಾಂಡ್ ಸೈಡ್. ನೆಕ್ಸ್ಟ್ ಇಲ್ಲಿ 2 ಎಲಿಮೆಂಟ್ ಇದೆ, ಒಂದು ಲೆಫ್ಟ್ ಹ್ಯಾಂಡ್ ಸೈಡ್, ಒಂದು ರೈಟ್ ಹ್ಯಾಂಡ್ ಸೈಡ್. ಇಲ್ಲೂ ಕೂಡ 2 ಎಲಿಮೆಂಟ್ ಇದೆ, ಒಂದು ಲೆಫ್ಟ್ ಹ್ಯಾಂಡ್ ಸೈಡ್, ಒಂದು ರೈಟ್ ಹ್ಯಾಂಡ್ ಸೈಡ್. ಸೊ ಇಲ್ಲಿ ಕೇವಲ ಒಂದೇ ಒಂದಿದೆ, ಮತ್ತೆ ಏನು ಡಿವೈಡ್ ಮಾಡುವಂತ ಅವಶ್ಯಕತೆ ಇಲ್ಲ. ಈಗೇನಾಯ್ತು, ಅವ್ರಿಗೆ ಹೇಳಿದ್ದಂತ ಡಿವೈಡ್ ಅಂಡ್ ಕಾನ್ಕರ್ ಮೆಥಡ್ ಅಲ್ಲಿ ಡಿವೈಡ್ ಮುಗೀತು. ಈಗ ಕಾನ್ಕರ್ ಮಾಡೋದಕ್ಕೆ ನಾನೇನು ಯೂಸ್ ಮಾಡ್ತಾ ಇದ್ದೀನಿ, ನಾನು ಮರ್ಜ್ ಸಾರ್ಟ್ ಅನ್ನ ಯೂಸ್ ಮಾಡ್ತಾ ಇದ್ದೀನಿ. ಈ ಮರ್ಜ್ ಸಾರ್ಟ್ ಅನ್ನ ಯೂಸ್ ಮಾಡಿಕೊಂಡು ನಾನು ಇನ್ಕ್ರೀಸಿಂಗ್ ಆರ್ಡರ್ ಅಂದ್ರೆ ಅಸೆಂಡಿಂಗ್ ಆರ್ಡರ್ ಅಲ್ಲಾದ್ರೂ ಕೂಡ ನಾನು ಸಾರ್ಟ್ ಮಾಡ್ಬೋದು, ಇಲ್ಲ ಡಿಸೆಂಡಿಂಗ್ ಆರ್ಡರ್ ಅಂದ್ರೆ ಡಿಕ್ರೀಸಿಂಗ್ ಆರ್ಡರ್ ಅಲ್ಲೂ ಕೂಡ ನಾನು ಸಾರ್ಟ್ ಮಾಡ್ಬೋದು. ಸೊ ಫಸ್ಟ್ ಇವಾಗ ನಾವು ಅಸೆಂಡಿಂಗ್ ಆರ್ಡರ್ ಅಂದ್ರೆ ಇನ್ಕ್ರೀಸಿಂಗ್ ಆರ್ಡರ್ ಅಲ್ಲಿ ಸಾರ್ಟ್ ಮಾಡೋಣ. ಒಂದೊಂದನ್ನೇ ಮರ್ಜ್ ಮಾಡ್ತಾ ಸಾರ್ಟ್ ಮಾಡಬೇಕು. ಯಾವ ರೀತಿ, ಈಗ ಇವೆರಡು ಎಲಿಮೆಂಟ್ ಅನ್ನ ಮರ್ಜ್ ಮಾಡ್ತಾ ಇದ್ದೀನಿ. ಯಾಕೆ, ಇವರಿಬ್ರು ಕೂಡ ಸೇಮ್ ಪೇರೆಂಟ್ ಇಂದ ಡಿವೈಡ್ ಆಗಿರೋ. ಸೊ ಸೇಮ್ ಪೇರೆಂಟ್ ಇಂದ ಡಿವೈಡ್ ಆಗಿ, ಸೊ ಇವರಿಬ್ರು ಮರ್ಜ್ ಮಾಡಿದ್ರೆ ಯಾವ ರೀತಿ ಮರ್ಜ್ ಮಾಡಬೇಕು, ಇನ್ಕ್ರೀಸಿಂಗ್ ಆರ್ಡರ್ ಆಗಿರೋದ್ರಿಂದ ಫಸ್ಟ್ ಚಿಕ್ಕದನ್ನ ತಗೋಬೇಕು, ನೆಕ್ಸ್ಟ್ ದೊಡ್ಡದನ್ನ ಬರಿಬೇಕು. ಇವರು 9 ಮತ್ತೆ 3 ಇಬ್ರು ಕೂಡ ಸೇಮ್ ಪೇರೆಂಟ್ ಇಂದ ಡಿವೈಡ್ ಆಗಿರೋದು. ಸೊ ಏನ್ ಮಾಡಬೇಕು, ಇವರಿಬ್ರನ್ನ ಮರ್ಜ್ ಮಾಡ್ಬೇಕಾದ್ರೂ ಕೂಡ ಫಸ್ಟ್ 3 ನೆಕ್ಸ್ಟ್ 9 ಇನ್ಕ್ರೀಸಿಂಗ್ ಆರ್ಡರ್ ನೀವೇ ಬರಿಬೇಕು. 12 8 9 3 ಇವಷ್ಟು ಕೂಡ ಸೇಮ್ ಪೇರೆಂಟ್ ಇಂದ ಡಿವೈಡ್ ಆಗಿರೋದು. ಸೊ ಇವರಿಬ್ರನ್ನ ಮರ್ಜ್ ಮಾಡಿದ್ರೆ ಏನಾಗುತ್ತೆ, ಇನ್ಕ್ರೀಸಿಂಗ್ ಆರ್ಡರ್ ಬರೀರಿ ಅಷ್ಟೇ. 3 ಫಸ್ಟ್ 3 ಬರುತ್ತೆ, ನೆಕ್ಸ್ಟ್ 8 ಬರುತ್ತೆ, ನೆಕ್ಸ್ಟ್ 9, ನೆಕ್ಸ್ಟ್ 12. ಸೊ ಇವಾಗ ಈ ಕಡೆ ಸೈಡ್ ಬರ್ತೀನಿ, 11 ಮತ್ತೆ 5 ಇಬ್ರು ಕೂಡ ಒಬ್ಬರೇ ಪೇರೆಂಟಿಗೆ ಬಿಲಾಂಗ್ ಆಗಿರೋದು. ಸೊ ಇವರಿಬ್ರನ್ನ ಮರ್ಜ್ ಮಾಡಿದ್ರೆ ಏನಾಗುತ್ತೆ, ಫಸ್ಟ್ 5 ನೆಕ್ಸ್ಟ್ 11, ಯಾಕಂದ್ರೆ ಇನ್ಕ್ರೀಸಿಂಗ್ ಆರ್ಡರ್. ನೆಕ್ಸ್ಟ್ 11 5 4 ಇವ್ರು 3 ಕೂಡ ಒಂದೇ ಪೇರೆಂಟ್. ಸೊ ಇವರಿಬ್ರನ್ನ ಮರ್ಜ್ ಮಾಡ್ತೀನಿ. ಸೊ ಮರ್ಜ್ ಮಾಡಿದ್ರೆ ಫಸ್ಟ್ 4 ನೆಕ್ಸ್ಟ್ 5 ನೆಕ್ಸ್ಟ್ 11 ಇನ್ಕ್ರೀಸಿಂಗ್ ಆರ್ಡರ್. ಈಗ ಇವರು ಅಷ್ಟು ಜನನು ಕೂಡ ಸೇಮ್ ಪೇರೆಂಟ್ ಇಂದ ಬಂದಿರೋರು. ಸೊ ಇವರಿಬ್ರು ಕೂಡ ನಾನು ಮರ್ಜ್ ಮಾಡ್ತೀನಿ.
ಸೊ ಫೈನಲ್ ಆನ್ಸರ್ ಏನು ಬರುತ್ತೆ, ಪ್ರತಿಯೊಂದು ಎಲಿಮೆಂಟ್ ಅನ್ನು ಕೂಡ ಇನ್ಕ್ರೀಸಿಂಗ್ ಆರ್ಡರ್ ಅಲ್ಲಿ ಇರೋ ರೀತಿ 3 ಫಸ್ಟ್ ಬರುತ್ತೆ, ನೆಕ್ಸ್ಟ್ 4, ನೆಕ್ಸ್ಟ್ 5, 6 ಇಲ್ಲ 7 ಇಲ್ಲ 8, ನೆಕ್ಸ್ಟ್ 9, ನೆಕ್ಸ್ಟ್ 11, ನೆಕ್ಸ್ಟ್ 12. ಸೊ ಟೋಟಲ್ 7 ಎಲಿಮೆಂಟ್ಸ್ ಇದೆಯಾ ನೋಡಿ, ಎಸ್ 7 ಎಲಿಮೆಂಟ್ಸ್ ಇದೆ. ನಾವು ಇಲ್ಲಿ ಏನ್ ಮಾಡಿದ್ವಿ, ಮರ್ಜ್ ಸಾರ್ಟ್ ಅನ್ನ ನಾವು ಇನ್ಕ್ರೀಸಿಂಗ್ ಆರ್ಡರ್ ಅಲ್ಲಿ ಅಂದ್ರೆ ಅಸೆಂಡಿಂಗ್ ಆರ್ಡರ್ ಅಲ್ಲಿ ಸಾರ್ಟ್ ಮಾಡಿದೀವಿ. ಇವಾಗ ನಾನೇನಾದ್ರೂ ಡಿಸೆಂಡಿಂಗ್ ಆರ್ಡರ್ ಅಲ್ಲಿ ಸಾರ್ಟ್ ಮಾಡಬೇಕು ಅಂತಂದ್ರೆ ನೋಡಿ, ಡಿವೈಡಿಂಗು ಸೇಮ್, ನೀವು ಇನ್ಕ್ರೀಸಿಂಗ್ ಆರ್ಡರ್ ಅಲ್ಲಿ ಆದ್ರೂ ಸಾರ್ಟ್ ಮಾಡಿ, ಡಿಕ್ರೀಸಿಂಗ್ ಆರ್ಡರ್ ಅಲ್ಲಿ ಆದ್ರೂ ಸಾರ್ಟ್ ಮಾಡಿ, ಎರಡಕ್ಕೂ ಕೂಡ ಫಸ್ಟ್ ಡಿವೈಡಿಂಗು ಸೇಮ್ ಇರುತ್ತೆ. ಇನ್ನೇನಿದ್ರು ಕೂಡ ಸಾರ್ಟಿಂಗ್ ಅನ್ನ ಮಾತ್ರ ನೀವು ಚೇಂಜ್ ಮಾಡಬೇಕಾಗುತ್ತೆ ಅಷ್ಟೇ. ಸೊ ಇವಾಗ ಡಿಕ್ರೀಸಿಂಗ್ ಆರ್ಡರ್ ಅಲ್ಲಿ ಸಾರ್ಟ್ ಮಾಡಬೇಕು ಅಂದ್ರೆ ಯಾವ ರೀತಿ, 12 ಮತ್ತೆ 8 ಇಬ್ರು ಕೂಡ ಸೇಮ್ ಪೇರೆಂಟಿಗೆ ಬಿಲಾಂಗ್ ಆಗಿರೋದು. ಸೊ ಫಸ್ಟ್ ಏನಾಗುತ್ತೆ, ಡಿಕ್ರೀಸಿಂಗ್ ದೊಡ್ಡದ್ರಿಂದ ಚಿಕ್ಕದು, ಫಸ್ಟ್ 12 ಬರುತ್ತೆ, ನೆಕ್ಸ್ಟ್ 8 ಬರುತ್ತೆ. 9 ಮತ್ತೆ 3 ಇಬ್ರು ಕೂಡ ಸೇಮ್ ಪೇರೆಂಟಿಂಗ್ ಬಿಲಾಂಗ್ ಆಗೋದು. ಸೊ 9 ಫಸ್ಟ್ ಬರುತ್ತೆ, 3 ನೆಕ್ಸ್ಟ್, ಯಾಕಂದ್ರೆ ಡಿಕ್ರೀಸಿಂಗ್. 12, 8, 9, 3 ಇವರಷ್ಟು ಕೂಡ ಸೇಮ್ ಪೇರೆಂಟಿಗೆ ಬಿಲಾಂಗ್ ಆಗ್ತಾರೆ. ಸೊ ಇವ್ರನ್ನ ಮರ್ಜ್ ಮಾಡಬೇಕಾದ್ರೂ ಕೂಡ ಡಿಕ್ರೀಸಿಂಗ್, 12 ಫಸ್ಟ್, ನೆಕ್ಸ್ಟ್ 9, ನೆಕ್ಸ್ಟ್ 8, ನೆಕ್ಸ್ಟ್ 3. ಈ ಕಡೆ ಸೈಡ್ ಬರ್ತೀನಿ, 11 ಮತ್ತೆ 5 ಇಬ್ರು ಕೂಡ ಸೇಮ್ ಪೇರೆಂಟಿಗೆ ಬಿಲಾಂಗ್ ಆಗ್ತಾರೆ. ಸೊ ಇವಾಗ ನಾವು ಮರ್ಜ್ ಮಾಡಬೇಕಾದ್ರೆ ಫಸ್ಟ್ 11, ನೆಕ್ಸ್ಟ್ 5, ಯಾಕೆ ಡಿಕ್ರೀಸಿಂಗ್ ಆರ್ಡರ್ ಅಲ್ಲಿ ನಾವು ಸಾರ್ಟ್ ಮಾಡ್ತಿರೋದ್ರಿಂದ. ನೆಕ್ಸ್ಟ್ 11, 5 ಮತ್ತೆ 4 ಅಷ್ಟು ಕೂಡ ಸೇಮ್ ಪೇರೆಂಟಿಗೆ ಬಿಲಾಂಗ್ ಆಗುತ್ತೆ. ಮರ್ಜ್ ಮಾಡಿದಾಗ ಡಿಕ್ರೀಸಿಂಗ್ ಆರ್ಡರ್ ಅಲ್ಲಿ 11 ಫಸ್ಟ್, ನೆಕ್ಸ್ಟ್ 5, ನೆಕ್ಸ್ಟ್ 4 ಬರುತ್ತೆ. ಈಗ ಇವರಿಬ್ರು ಕೂಡ ನಾನು ಮರ್ಜ್ ಮಾಡ್ತೀನಿ, ಇವರೆಲ್ಲರೂ ಕೂಡ ಸೇಮ್ ಪೇರೆಂಟಿಗೆ ಬಿಲಾಂಗ್ ಆಗಿರೋದು. ಸೊ ಡಿಕ್ರೀಸಿಂಗ್ ಆರ್ಡರ್ ಅಲ್ಲಿ ನಾನು ಸಾರ್ಟ್ ಮಾಡಿದ್ರೆ ಫಸ್ಟ್ ಯಾರು ಬರ್ತಾರೆ, ಬಿಗ್ಗರ್ ಎಲಿಮೆಂಟ್ 12, ನೆಕ್ಸ್ಟ್ 11, ನೆಕ್ಸ್ಟ್ 9, 8, 5, 4, 3. ಸೊ ಇವಾಗ ನೋಡಿ, ಇನ್ಕ್ರೀಸಿಂಗ್ ಮತ್ತೆ ಡಿಕ್ರೀಸಿಂಗ್ ಎರಡರಲ್ಲೂ ಕೂಡ ನಾನು ಸಾಲ್ವ್ ಮಾಡಿದ್ದೀನಿ ಕೊಟ್ಟಿದ್ದಂತ ಪ್ರಾಬ್ಲಮ್. ಆಮೇಲೆ ಮರ್ಜ್ ಮಾಡ್ಬೇಕಾದ್ರೆ ನೆನಪಿರ್ಲಿ ನಿಮಗೆ, ನೀವೇನಾದ್ರೂ ಇನ್ಕ್ರೀಸಿಂಗ್ ಆರ್ಡರ್ ಅಲ್ಲಿ ಮರ್ಜ್ ಮಾಡ್ತಿದ್ರೆ ಎರಡೆರಡೇ ಎಲಿಮೆಂಟ್, ಫಾರ್ ಎಕ್ಸಾಂಪಲ್ ಇಲ್ಲಿ 2 ಎಲಿಮೆಂಟ್ ಇದೆ, ಇವರಿಬ್ರು ಕೂಡ ಸೇಮ್ ಪೇರೆಂಟಿಗೆ ಬಿಲಾಂಗ್ ಆಗಿರೋದು. ಸೊ ಇವರಿಬ್ರನ್ನ ಫಸ್ಟ್ ಮರ್ಜ್ ಮಾಡಬೇಕು, ನೆಕ್ಸ್ಟ್ ಇವರಿಬ್ರನ್ನ ಮರ್ಜ್ ಮಾಡ್ಬೇಕು, ಯಾಕೆ ಇವರಿಬ್ರು ಸೇಮ್ ಪೇರೆಂಟಿಗೆ ಬಿಲಾಂಗ್ ಆಗಿರೋದು. ನೆಕ್ಸ್ಟ್ ಇವ್ರು 4 ಜನ ಕೂಡ ಸೇಮ್ ಪೇರೆಂಟಿಗೆ ಬಿಲಾಂಗ್ ಆಗಿರೋದು. ಸೊ ಆ ರೀತಿ ಮರ್ಜ್ ಮಾಡ್ತಾ ಬರಬೇಕು. ಏನಾದ್ರೂ ನೀವು ಇನ್ಕ್ರೀಸಿಂಗ್ ಆರ್ಡರ್ ಅಲ್ಲಿ ಮರ್ಜ್ ಮಾಡ್ತಿದ್ರೆ ಪ್ರತಿ ಒಂದು ಸ್ಟೆಪ್ ಅಲ್ಲೂ ಮರ್ಜ್ ಮಾಡಬೇಕಾದ್ರೆ ಏನ್ ಮಾಡ್ತೀರಾ, ಇನ್ಕ್ರೀಸಿಂಗ್ ಆರ್ಡರ್ ಅಲ್ಲಿ ಬರೀತೀರಾ. ಏನಾದ್ರೂ ಡಿಕ್ರೀಸಿಂಗ್ ಆರ್ಡರ್ ಅಲ್ಲಿ ಸಾಲ್ವ್ ಮಾಡ್ತಿದ್ರೆ ನೀವೇನ್ ಮಾಡ್ತಿದ್ದೀರಾ ನೋಡಿ, ಡಿಕ್ರೀಸಿಂಗ್ 12 ಫಸ್ಟ್ ಬರೀತೀರಾ, ನೆಕ್ಸ್ಟ್ 8 ಕಡಿಮೆ ಆಗ್ತಾ ಇದೆ ವ್ಯಾಲ್ಯೂ. ಸೊ ಆ ರೀತಿ ನೀವು ಸಾಲ್ವ್ ಮಾಡ್ತಾ ಹೋಗ್ಬೇಕಾಗುತ್ತೆ. ಮೋಸ್ಟ್ ಆಫ್ ದಿ ಎಕ್ಸಾಮ್ಸ್ ಅಲ್ಲಿ ಏನ್ ಮಾಡ್ತಾರೆ, ಆಲ್ಮೋಸ್ಟ್ ಅಸೆಂಡಿಂಗ್ ಆರ್ಡರ್ ಅಂದ್ರೆ ಇನ್ಕ್ರೀಸಿಂಗ್ ಆರ್ಡರ್ ಅನ್ನೇ ನಿಮಗೆ ಮಾಡೋದಕ್ಕೆ ಕೇಳೋದು. ಸೊ ಆಲ್ಮೋಸ್ಟ್ ಎಕ್ಸಾಮ್ಸ್ ಅಲ್ಲಿ ಇನ್ಕ್ರೀಸಿಂಗ್ ಆರ್ಡರೇ ಬರೋದು. ಅವ್ರೇನಾದ್ರೂ ಪ್ರಾಬ್ಲಮ್ ಅಲ್ಲಿ ಸ್ಪೆಸಿಫೈ ಮಾಡಿಲ್ಲ ಅಂತ ಅನ್ಕೊಳ್ಳಿ, ಮರ್ಜ್ ಸಾರ್ಟ್ ಅಪ್ಲೈ ಮಾಡ್ರಿ ಅಂತ ಕೊಟ್ಟರು ಅಷ್ಟೇ, ಇನ್ಕ್ರೀಸಿಂಗ್ ಆರ್ಡರ್ ಅಥವಾ ಡಿಕ್ರೀಸಿಂಗ್ ಆರ್ಡರ್ ಅಂತ ಅವರು ಹೇಳಿಲ್ಲ ಅಂತಂದ್ರೆ ಯು ಗೋ ವಿತ್ ಇನ್ಕ್ರೀಸಿಂಗ್ ಆರ್ಡರ್ ಅಂದ್ರೆ ಅಸೆಂಡಿಂಗ್. ಅವರೇನಾದ್ರೂ ಸ್ಪೆಸಿಫೈ ಮಾಡಿದ್ರೆ ಮಾತ್ರ ನೀವು ಡಿಸೆಂಡಿಂಗ್ ಆರ್ಡರ್ ಅಲ್ಲಿ ಮಾಡಿ. ಇಲ್ಲ ನಾನು ಎರಡನ್ನೂ ಮಾಡ್ತೀನಿ, ಎರಡಕ್ಕೂ ಕೂಡ ಕಾನ್ಫಿಡೆನ್ಸ್ ಇದೆ ಅಂತಂದ್ರೆ ನೀವು ಎರಡನ್ನೂ ಕೂಡ ಅಪ್ಲೈ ಮಾಡಿ ಆನ್ಸರ್ ಅನ್ನ ಶೋ ಮಾಡಬಹುದು. ಸೊ ಇನ್ನೂ ಜಾಸ್ತಿ ಪ್ರಾಬ್ಲಮ್ಗಳ ಲಿಂಕ್ ಅನ್ನ ಡಿಸ್ಕ್ರಿಪ್ಷನ್ ಅಲ್ಲಿ ಕೊಟ್ಟಿರ್ತೀನಿ, ನೀವು ನೋಡ್ಬೋದು. ಯಾಕಂದ್ರೆ ಜಾಸ್ತಿ ಪ್ರಾಬ್ಲಮ್ ಅನ್ನ ಸಾಲ್ವ್ ಮಾಡಿದಷ್ಟು ನಿಮಗೆ ಈ ಒಂದು ಟಾಪಿಕ್ ಮೇಲೆ ಕಾನ್ಫಿಡೆನ್ಸ್ ಜಾಸ್ತಿ ಬರುತ್ತೆ. ವಿಡಿಯೋ ಇಷ್ಟ ಆಗಿದ್ರೆ ಸಬ್ಸ್ಕ್ರೈಬ್ ಆಗೋದನ್ನ ಮರಿಬೇಡಿ. ಮತ್ತೆ ಏನಾದ್ರೂ ಡೌಟ್ ಇದ್ರೆ ನಿಮಗೆ ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಿ, ನಾನು ಕ್ಲಾರಿಫೈ ಮಾಡೇ ಮಾಡ್ತೀನಿ. ಥ್ಯಾಂಕ್ ಯು.